ಜೈ ಹಿಂದ್ ಎಲ್ಲ ಡೆಲ್ಲಿ ಪೊಲೀಸ್ ಎಸ್ಪಿರೆಂಟ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ನಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕರಿತಾನೆ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ನೋಟಿಫಿಕೇಶನ್ ಅನ್ನು ಮಾಡಿದಾರೆ. ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ಗೆ ತಯಾರಿಯನ್ನ ಮಾಡ್ತಾ ಇದೀರಪ್ಪ ಅಂದರೆ ಒಂಚೂರು ಸೆಂಟ್ರಲ್ ಗೌರ್ಮೆಂಟ್ ಕಡೆ ಗಮನ ವಹಿಸಿ. ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ. ನೀವೇನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪ್ರಯತ್ನವನ್ನ ಮಾಡ್ತಿರತಕ್ಕಂಥ ಹುದ್ದೆಗಳನ್ನೇ ಸೇಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಲ್ಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ HCM ಅಂತ ಹೇಳಿದ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಯಾವೆಲ್ಲ ಅಂತಂದ್ರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಸ್ಟಾರ್ಟ್ ಆಗಿದ್ದಾವೆ. ಅದರ ಜೊತೆಗೆ 7,000 ಅಧಿಕ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರ. ಡ್ರೈವರ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರ. ಅದರ ಜೊತೆಗೆ AWO ಮತ್ತು TPO ಅಂತ ಹೇಳಿ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರ. ಅದಾದ್ಮೇಲೆ ಡೆಲ್ಲಿ ಪೊಲೀಸ್ SI ಸಬ್ ಇನ್ಸ್ಪೆಕ್ಟರ್ ಕಾಲ್ಫರ್ ಮಾಡಿದ್ರ. ಅದರ ಜೊತೆಗೆ CAPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಂತ ಹೇಳಿ ಸೊ ಅದರಲ್ಲಿ CPO ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ರ. ಸೊ ಇಷ್ಟೆಲ್ಲ ಹುದ್ದೆಗಳನ್ನೇ ಒಂದೇ ವೀಕ್ದಲ್ಲಿ ಕಾಲ್ಫರ್ ಮಾಡ್ತಾ ಇದ್ದಾರೆ. ಸೊ 22ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಈ ಡೆಲ್ಲಿ ಪೊಲೀಸ್ ನಲ್ಲಿ ಅಪ್ಲಿಕೇಶನ್ ಅನ್ನ ಕರೆಯೋಕೆ. ಇಲ್ಲಿ ಮಟನು 29 ಮಟನು ಅಪ್ಲಿಕೇಶನ್ ಗಳನ್ನ ಕರೆದಿರ. ಸೊ ಇನ್ನೂ ಒಂದು ಇದರಲ್ಲಿ ಬಾಕಿ ಇದೆ. SSC ಡೆಲ್ಲಿ ಪೊಲೀಸ್ ನಲ್ಲಿ MTS ಹುದ್ದೆಯನ್ನು ಕೂಡ ಕಾಲ್ಫರ್ಮ್ ಆಗುವಂತ ಸಾಧ್ಯತೆ ಇದೆ. ಸೊ ಈ ಹುದ್ದೆಗೆ ಬಹಳಷ್ಟು ಹೈಟ್ ಕೂಡ ಕಡಿಮೆ ಇದೆ. ನೀವೇನಾದ್ರೂ ಪ್ರಯತ್ನವನ್ನ ಮಾಡಬೇಕು. ನಾನು ಈ ಹುದ್ದೆಯಲ್ಲಿ ಇಷ್ಟು ದಿನ ಕರೆದಿರ್ತಕ್ಕಂಥ ಹುದ್ದೆಗಳ ಹೈಟ್ ಜಾಸ್ತಿ ಇದೆ, ಸೊ ಇದರಲ್ಲಿ ಆದ್ರೂ ಒಂದು ಅವಕಾಶ ಸಿಗ್ತದ ನನಗೆ ಅಂತ ಅನ್ನೋರಿಗೆ ಸೊ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಅನ್ಕೊಳ್ಬಹುದು. ಸೊ ಈ ಹುದ್ದೆ ಬಂದ್ಬಿಟ್ಟು ಇವಾಗಲೇ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಓಕೆ, ಈ ಹುದ್ದೆಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸೊ ವಿಡಿಯೋನ ನೋಡ್ತಾ ಇರ್ತಿರಲ್ಲ, ಸಂಪೂರ್ಣವಾಗಿ ಎಂಡ್ ಮಟ್ಟ ನೋಡ್ಕೊಡ್ರಿ. ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಮಾಹಿತಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತಾ. ಇದು ನೋಡ್ಕೊಡ್ರಿ. ನಿಮ್ಗೆ ಯೂಸ್ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮ್ಮ ಬ್ರದರ್ ಮತ್ತು ಸಿಸ್ಟರ್ ಅಕಸ್ಮಾತ್ ನಿನ್ನ ಸ್ನೇಹಿತ ಯಾರಾದ್ರೂ ಇದ್ರೆ ಸೊ ಅವ್ರಿಗಾದ್ರೂ ಈ ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗುತ್ತಾ. ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಕಾಣ್ತಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ 29/9/2025. ಸೊ ಇವಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. 29/09/2025. ಓಕೆ, ಇಲ್ಲಿಂದ ಹಿಡಿದು 20/10/2025. ಓಕೆ, ಮುಂದಿನ ತಿಂಗಳ 20ನೇ ತಾರೀಕಿನ ಹೊರಗಡೆ ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರಿ, ಪೇಮೆಂಟ್ ಆಗಿರ್ಲಿಲ್ಲಪ್ಪ ಅಂದ್ರೆ 21ನೇ ತಾರೀಕು ಮಟನು ಕೂಡ ಪೇಮೆಂಟ್ ಅನ್ನ ಮಾಡಬಹುದು. ಅಕಸ್ಮಾತ್ ಅರ್ಜಿಯನ್ನ ಸಲ್ಲಿಸುವಾಗ ಏನಾದ್ರೂ ಬೈ ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಲಿ, ಏನಾದ್ರೂ ಅಡ್ರೆಸ್ ಮಿಸ್ಟೇಕ್ ಆಗಿರ್ಲಿ, ಏನೋ ನಿಮ್ದು ಮಿಸ್ಟೇಕ್ ಆಗಿತ್ತಂದ್ರೂ ಕೂಡ 27/10/2025 ಅಂತ ಹಿಡಿದು 29/10/2025 ಒಳಗಡೆ ನಿಮ್ಗೆ 3 ದಿನಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇದ್ರ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಎಕ್ಸಾಮ್ ಯಾವ ತಿಂಗಳಲ್ಲಿ ನಡೀತಿದೆ ಅಂತ ಕೇಳ್ತಿದಿಲ್ಲ. ಸೊ ಎಕ್ಸಾಮ್ ನೋಡ್ಕೊಡ್ರಿ, ಡಿಸೆಂಬರ್ ಆರ್ ಜನವರಿ, ಡಿಸೆಂಬರ್ 2025, ಜನವರಿ 2026 ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಡೆಲ್ಲಿ ಪೊಲೀಸ್ ಯಾವೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಪ್ರತಿಯೊಂದು ಎಕ್ಸಾಮ್ ಅದೇ ಟೈಮಿಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ಸರ್, ಇದರಲ್ಲಿ ಹುದ್ದೆಗಳು ಎಷ್ಟಿದಾವೆ? 500ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಪುರುಷರಿಗೆ ಹೇಳ್ತಾ ಹೋಗ್ತೀನಿ ನೋಡ್ಕೊಡ್ರಿ, ಪುರುಷರಿಗೆ ಎಷ್ಟಿದಾವು, ಬಾಯ್ಸ್ಗೆ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ, ಸೊ ಗರ್ಲ್ಸ್ಗೆ ಎಷ್ಟು ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಬಾಯ್ಸ್ಗೆ 341 ಹುದ್ದೆಗಳು. ಎಷ್ಟು? 341 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಬಾಯ್ಸ್ಗೆ 341, ಮಹಿಳೆಯರಿಗೆ 168 ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ದಾರೆ. ಸೊ ಬಾಯ್ಸಿಗೆ ಬಂದ್ಬಿಟ್ಟು ಮೇಲ್ ಕೆಟಗರಿ ಅವರಿಗೆ 341, ಫಿಮೇಲ್ ಕೆಟಗರಿ ಅವರಿಗೆ 168. ಇದರಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಕೂಡ ಕಾಲ್ಫರ್ಮ್ ಅದಾವೆ. ಎಕ್ಸ್ ಸರ್ವಿಸ್ ಮೆನ್ಗೆ ನೋಡ್ಕೊಡ್ರಿ ಎಷ್ಟಿದಾವೆ ಅಂತಂದ್ರೆ ಸೊ ಇದರಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ 46 ಹುದ್ದೆಗಳಿದಾವೆ. ಎಷ್ಟು? 46 ಹುದ್ದೆಗಳು. ಇದರಲ್ಲಿ ಏರ್ಫೋರ್ಸ್, ಆರ್ಮಿ, ನೇವಿಯಲ್ಲಿ ಏನಾದರೂ ಎಕ್ಸ್ ಸರ್ವಿಸ್ ಮೆನ್ ರಿಟೈರ್ಮೆಂಟ್ ಆಗಿ ಬಂದಿದ್ರೆ ಸೊ ಅದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಮಹಿಳೆಯರಿಗೆ ಯಾವುದೇ ತರಹದ ಎಕ್ಸ್ ಸರ್ವಿಸ್ ಮೆನ್ಗೆ ಅವಕಾಶ ಇರೋದಿಲ್ಲ. ಓಕೆ ಸರ್, ಇದರಲ್ಲಿ ಏಜ್ ಎಷ್ಟರಿಂದ ಎಷ್ಟಿದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದು, ಏಜ್ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಿರ್ತಿಲ್ಲ. ಸೊ ನಮ್ಮ ಕರ್ನಾಟಕದಲ್ಲೇ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು, ಸೊ ಇವೆಲ್ಲ ಇನ್ಫಾರ್ಮೇಶನ್ಗಳು ಸಿಗೋದು ಬಹಳಷ್ಟು ಕಡಿಮೆ ನಿಮ್ಗೆ. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸರ್, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ
ಸೊ ಏಜ್ ನೋಡ್ಕೊಡ್ರಿ 18 ಇಂದ ಹಿಡಿದು 18 ಟು 25 ಅಕಸ್ಮಾತ್ ಏನಾದ್ರೂ ನೀವು ಒ ಬಿ ಸಿ ಕ್ಯಾಟಗರಿ ಅವ್ರು ಇದ್ರೆ ಸೊ ನಿಮಗೆ ಬಂದ್ಬಿಟ್ಟು 3 ವರ್ಷ ಏಜ್ ರಿಲ್ಯಾಕ್ಸ್ ಇರ್ತೈತಿ. ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿ ಅವರು ಇದ್ರೆ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದ. ಅಂದ್ರೆ ನೋಡ್ಕೊಡ್ರಿ 18ರಿಂದ ಹಿಡಿದು 28 ಮಟ್ಟ ಯಾರು ಹಾಕ್ಬೋದು, ಒ ಬಿ ಸಿ ದವ್ರು ಹಾಕ್ಬೋದು. 18ರಿಂದ 30 ಮಟ್ಟ ಎಸ್ ಸಿ ಎಸ್ ಟಿ ದವ್ರು ಹಾಕ್ಬೋದು. ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ದವರು 25 ಮಟ್ಟ ಮಾತ್ರ ಅವಕಾಶ ಇರ್ತದ. ಪುರುಷ ಮತ್ತು ಮಹಿಳೆಯರಿಗೆ ಸೇಮ್ ಏಜ್ ಇಲ್ಲಿ ಇರ್ತದ. ಸರ್ ಇದಕ್ಕೆ ಅರ್ಹತೆ ಏನ್ ಬೇಕಾಗುತ್ತಾ, ಎಜುಕೇಶನ್ ಏನ್ ಬೇಕಾಗುತ್ತಾ? ಸರ್ ನೀವು ನೋಡಿದ್ರೆ ನಮ್ಗೆ ಗೊತ್ತೇ ಇಲ್ಲ, HCM ಅಂತ ಬರ್ದಿದ್ರೆ ನಮಗೆ ಭಯಾನ ಆಗ್ತಾ ಇದೆ. HCM ಅಂತಂದ್ರೆ ಗೊತ್ತಾಗಲ್ಲ ಸರ್ ನಮ್ಗೆ. ಪೊಲೀಸ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಹವಾಲ್ದಾರ್ ಅಂತ ಏನಂತೀವಲ್ಲ, ಸೊ ಆ ತರಹದ ಹುದ್ದೆ ಡೆಲ್ಲಿ ಪೊಲೀಸ್ ನಲ್ಲಿ. ಆರ್ಮಿಯಲ್ಲಿ ಕೂಡ ಸೈಡ್ಗೆ 3 ಪಟ್ಟಿಗಳು ಏನ್ ಬರ್ತಾವಲ್ಲ ಅದಕ್ಕೆ ಹವಾಲ್ದಾರ್ ಅಂತ ಏನ್ ಕರೀತಲ್ಲ. ಸೊ ಇಲ್ಲಿ ಕೂಡ ಒಂದು ಹವಾಲ್ದಾರ್ ಹುದ್ದೆಯನ್ನ ಪಡ್ಕೊಳ್ಬೇಕು ಅನ್ಕೊಂಡಿದ್ರೆ ಮಿನಿಸ್ಟ್ರಿಯಲ್ಲೂ, ಸೊ ಇದೊಂದು ಬೆಸ್ಟ್ನೇ ಅನ್ಕೊಳ್ಬಹುದು. ಸೊ ಇದಕ್ಕೆ ಬಂದ್ಬಿಟ್ಟು ಎಜುಕೇಶನ್ ನೋಡ್ಕೊಡ್ರಿ. ಸೊ ಎಜುಕೇಶನ್ ನೋಡ್ಕೊಡ್ರಿ ಏನ್ ಬೇಕಾಗುತ್ತೆ ಅಂತ ಹೇಳಿ ಕೇಶಂದ 12ನೇ ತರಗತಿ ಮುಗಿದಿರ್ಬೇಕು. 10+2 ಯಾವುದೇ ಆಗಿರಲಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಒಂದು ನೀವು PUC ಯನ್ನ ಮುಗಿಸಿದ್ರಿಯಪ್ಪ ಅಂತಂದ್ರೆ ಸೊ ಈ ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಅರ್ಹರಾಗಿರ್ತೀರಾ. ಸರ್ ಇದ್ರ ಜೊತೆಗೆ PUC ಮುಗಿದ್ರೆ ಸಾಕ, ಸೊ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದ. ಟೈಪಿಂಗ್ ಟೆಸ್ಟ್ ಇಂಗ್ಲಿಷ್ ನಲ್ಲಿ ವರ್ಡ್ ಪರ್ ಮಿನಿಟ್ 30 ವರ್ಡ್ಗಳನ್ನ ಟೈಪ್ ಮಾಡಬೇಕು. 30 ವರ್ಡ್ಗಳನ್ನ ಟೈಪ್ ಮಾಡಬೇಕು. ಅಕಸ್ಮಾತ್ ಹಿಂದಿ ಏನಾದರೂ ಟೈಪ್ ಮಾಡ್ತಂದ್ರೆ 25 ವರ್ಡ್ ಪರ್ ಮಿನಿಟ್. ಸರ್ ನಾವು ಅರ್ಜಿಯನ್ನ ಸಲ್ಲಿಸುವಾಗ ಜಸ್ಟ್ 12ನೇ ತರಗತಿ ಮುಗಿದಿದೆ, ನಮಗೇನಾದ್ರೂ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾರ? ಇಲ್ಲ, 12ನೇ ತರಗತಿ ಮೇಲೆ ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸೋದಿರುತ್ತ. ಜಸ್ಟ್ ನಿಮ್ಗೆ ಟೈಪಿಂಗ್ ಯಾವಾಗಿರುತ್ತೆ, ಎಕ್ಸಾಮ್ ಕ್ವಾಲಿಫೈ ಆದ್ಮೇಲೆ, ಸೊ ಫಿಸಿಕಲ್ ಕ್ವಾಲಿಫೈ ಆದ್ಮೇಲೆ ಟೈಪಿಂಗ್ ಟೆಸ್ಟ್ ಇರ್ತದೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಯಾವುದೇ ತರಹದ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಓಕೆ, ಗೊತ್ತಾಯ್ತಾ? ಕನ್ಫರ್ಮೇಶನ್ ಆಯ್ತಾ? ಪ್ರತಿಯೊಬ್ರು ಕೂಡ ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಅಕಸ್ಮಾತ್ ಸರ್ ನನ್ನ ಹತ್ರ NCC ಸರ್ಟಿಫಿಕೇಟ್ ಇದೆ, ARBC ಯಾವುದೇ ಸರ್ಟಿಫಿಕೇಟ್ ಅಲ್ಲಿ ಎ ಸರ್ಟಿಫಿಕೇಟ್ನವರಿಗೆ 5 ಮಾರ್ಕ್ಸ್ ಇರುತ್ತಾ, ಬಿ ಸರ್ಟಿಫಿಕೇಟ್ನವರಿಗೆ 3 ಮಾರ್ಕ್ಸ್ ಇರುತ್ತಾ, ಸಿ ಸರ್ಟಿಫಿಕೇಟ್ನವರಿಗೆ ಎ ಸರ್ಟಿಫಿಕೇಟ್ನವರಿಗೆ 2 ಮಾರ್ಕ್ಸ್ ಇರುತ್ತಾ, ಬಿ ಸರ್ಟಿಫಿಕೇಟ್ನವರಿಗೆ 3, ಸಿ ಸರ್ಟಿಫಿಕೇಟ್ನವರಿಗೆ 5 ಮಾರ್ಕ್ಸ್ ಇಲ್ಲಿ ಸಿಗ್ತದ. NCC ಅವರಿಗೆ ಬಹಳಷ್ಟು ಬೆನಿಫಿಟ್ ಇದೆ. ಸೊ ನೀವು ಕೂಡ ಅಪ್ಲಿಕೇಶನ್ಗಳನ್ನ ಹಾಕೊಡ್ರಿ. ಸರ್ ಇದ್ರದ್ದು ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ನಡೀತದ ಅಂತ ಕೇಳ್ತಾ ಇದ್ರಲ್ಲ, ಮೊದಲಿಗೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. CBT ಎಕ್ಸಾಮ್ ಇರುತ್ತಾ, ಸ್ಟೇಜ್ 1. ಸ್ಟೇಜ್ 2 ಬಂದ್ಬಿಟ್ಟು ನಿಮ್ಗೆ ನೋಡ್ಕೊಡ್ರಿ ಫಿಸಿಕಲ್ PET ಮತ್ತು PET ಅಂಡ್ PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ನಿಮ್ದು ರನ್ನಿಂಗು, ಹೈಟು, ವೇಟು, ಚೆಸ್ಟ್ ಅನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಅದರ ಜೊತೆಗೆ ಹೈ ಜಂಪು ಮತ್ತು ಲಾಂಗ್ ಜಂಪು ಕೂಡ ಇಲ್ಲಿ ಇರ್ತದೆ. ಸೊ ಇದು ಕೂಡ ಪಾಸ್ ಆದ್ರಿಯಪ್ಪ ಅಂದರೆ ಥರ್ಡ್ ಒನ್ ಇರ್ತಂದ್ರೆ ಟೈಪಿಂಗ್ ಇರುತ್ತೆ. ಟೈಪಿಂಗ್ ಆದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ ಫಾರ್ಮ್ಯಾಟಿಂಗ್ ಟೆಸ್ಟ್ ಬೈ ದ ಡೆಲ್ಲಿ ಪೊಲೀಸ್. ಓಕೆ, ಕಂಪ್ಯೂಟರ್ ಟೈಪಿಂಗ್ ಬೈ ಡೆಲ್ಲಿ ಪೊಲೀಸ್ ಅಂತ ಕೇಸನ್ನ ಇರ್ತದ. ಅಂದ್ರೆ ಇದೇ ನಾರ್ಮಲ್ ಆಗಿರ್ತಕ್ಕಂಥದ್ದು. ಸೊ ನಿಮ್ಗೆ ಇರ್ತದ, ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದು ನೋಡ್ಕೊಡ್ರಿ 100 ಮಾರ್ಕ್ಸ್ ಇರ್ತದ. ಫಿಸಿಕಲ್ ಜಸ್ಟ್ ಕ್ವಾಲಿಫೈ. ನೆಕ್ಸ್ಟ್ ಅದರ ಜೊತೆಗೆ ಟೈಪಿಂಗಿಗೆ ಮಾರ್ಕ್ಸ್ ಇರ್ತದ. ಎಷ್ಟು ಮಾರ್ಕ್ಸ್ ಅಪ್ಪ ಅಂತಂದ್ರೆ 25 ಮಾರ್ಕ್ಸ್ ಇರ್ತದ. ಜಸ್ಟ್ ಇದು ಕೂಡ ಕ್ವಾಲಿಫೈ ಇರ್ತದ. ಓಕೆ, ಇವೆರಡೂ ಕೂಡ ಕ್ವಾಲಿಫೈ ಆಗಿರ್ತಾವ. ಇದು ಫಿಸಿಕಲ್ ಮತ್ತು ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರ್ತಲ್ಲ, ಅದು ಕ್ವಾಲಿಫೈ ಇರ್ತದ. ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದಲ್ಲ, CBT ನಿಮ್ಮ ನಾಲೆಜ್ ಎಕ್ಸಾಮ್ ಇರ್ತದಲ್ಲ, ಅದು 100 ಮಾರ್ಕ್ಸ್ಗೆ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ಸರ್ ಟೈಪಿಂಗ್ ಇರ್ತದಲ್ಲ, ಅದಕ್ಕೂ ಕೂಡ ಕ್ವಾಲಿಫೈ ಇರುತ್ತಾ ಅಥವಾ ಮಾರ್ಕ್ಸ್ ಇರ್ತಾ ಅಂತ ಕೇಳ್ತಾ ಇರಲ್ಲ. ಸೊ ಅದಕ್ಕೂ ಕೂಡ 25 ಮಾರ್ಕ್ಸ್ ಇರ್ತದ. ಇವೆರಡನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿಕೆಸಿಂದ ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರ. ಎರಡನ್ನೂ ಕಂಬೈನ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಇದರಲ್ಲಿ ಬಿಡ್ತಾರ. ಕನ್ಫರ್ಮೇಶನ್ ಆಯ್ತಾ? ನೆಕ್ಸ್ಟ್ ಸರ್ ಇದಕ್ಕೆ ಎಕ್ಸಾಮ್ 100 ಮಾರ್ಕ್ಸ್ ಇದೆ ಅಂತಂದಿಲ್ಲ. ಎಕ್ಸಾಮ್ಗೆ ಸಿಲೆಬಸ್ ಏನಿರ್ತದ, ಸೊ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಇರ್ತದ. ಯಾವುದು? ಇಂಗ್ಲಿಷ್ ಅಂಡ್ ಹಿಂದಿ. ನೀವು ಎರಡೇ ಲ್ಯಾಂಗ್ವೇಜ್ ನಲ್ಲಿ ಈ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಯಾವುದೇ ಬೇರೆ ಬೇರೆ ತರಹದ ಎಕ್ಸಾಮ್ಗೆ ನಿಮ್ಗೆ ಸಿಲೆಬಸ್ ಅನ್ನ ಕೊಡೋದಿಲ್ಲ. SSC ಅಲ್ಲಿ
ಕನ್ನಡ, ಇಂಗ್ಲಿಷ್, ಹಿಂದಿ ಪ್ರತಿಯೊಂದು 13 ಲ್ಯಾಂಗ್ವೇಜ್ ಎಕ್ಸಾಮ್ ಏನು ಕೊಟ್ಟಿದ್ದಲ್ಲ, ಸೊ ಇಲ್ಲಿ ಆ ಅವಕಾಶ ಇರೋದಿಲ್ಲ. ಇದು ಕೂಡ SSC ಅವರೇ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ನೋಟಿಫಿಕೇಶನ್. ಟೋಟಲಿ ಬಂದ್ಬಿಟ್ಟು ಸರ್ ಕ್ವಶನ್ಸ್ ಎಷ್ಟಿರ್ತಾವೆ ಎಕ್ಸಾಮಿಗೆ ನೋಡ್ಕೊಡ್ರಿ. ಎಕ್ಸಾಮಿಗೆ 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್ ಇರುತ್ತೆ, 90 ಮಿನಿಟ್ಸ್ ಟೈಮ್ ಇರುತ್ತೆ. ಎಷ್ಟು? 100 ಕ್ವಶನ್ಸು, 100 ಮಾರ್ಕ್ಸು, 90 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಸೊ ಇಲ್ಲಿ ನೋಡ್ಕೊಡ್ರಿ, ಜನರಲ್ ಅವೇರ್ನೆಸ್ ಅಂತ ಜನರಲ್ ಅವೇರ್ನೆಸ್ ಅಂತ 20 ಕ್ವಶನ್ಸ್ಗಳನ್ನ ಕೇಳ್ತಾರ. ನೆಕ್ಸ್ಟ್ ಅದರ ಜೊತೆಗೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ ಅಂತ 20 ಕ್ವಶನ್ಸ್ಗಳನ್ನ ಕೇಳ್ತಾರ. ಜನರಲ್ ಇಂಟೆಲಿಜೆನ್ಸ್ ಅಂತ 25 ಕ್ವಶನ್ಸ್ಗಳನ್ನ ಕೇಳ್ತಾರ. ಬೇಸಿಕ್ ನಾಲೆಜ್, ಸೊ ಬೇಸಿಕ್ ನಾಲೆಜ್ ಅಂತ 25 ಕ್ವಶನ್ಸ್ಗಳನ್ನ ಕೇಳ್ತಾರ. ಅದಾದ್ಮೇಲೆ ಕಂಪ್ಯೂಟರ್ ಫಂಡಮೆಂಟಲ್ಸ್, MS ಎಕ್ಸೆಲ್, MS ವರ್ಡ್, ಕಮ್ಯುನಿಕೇಶನ್, ಇಂಟರ್ನೆಟ್, WW ಅಂಡ್ ವೆಬ್ ಬ್ರೌಸರ್ ETC. ಸೊ ಕಂಪ್ಯೂಟರ್ ಬಗ್ಗೆ MS ಎಕ್ಸೆಲ್ ಆಯ್ತು, MS ವರ್ಡ್ ಆಯ್ತು, ಇವ್ರ ಬಗ್ಗೆ ನಾಲೆಜ್ ಕ್ವಶನ್ಸ್ಗಳನ್ನ ಕೇಳ್ತಾರ. ನಾರ್ಮಲಿ ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ ಕಂಪ್ಯೂಟರ್ ಬಗ್ಗೆ. ಅದು 10 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾ, 10 ಕ್ವಶನ್ಸ್ ಇರ್ತಾವ, 10 ಮಾರ್ಕ್ಸ್ ಕೂಡ ಇರ್ತದೆ. ಟೋಟಲಿ 100 ಕ್ವಶನ್ಸ್, 100 ಮಾರ್ಕ್ಸ್, 90 ಮಿನಿಟ್ಸ್ ಟೈಮಿಂಗ್ ಅದು. ಓಕೆ, ಎಕ್ಸಾಮ್ ಸಿಲೆಬಸ್ ಕ್ಲಿಯರ್ ಆಯ್ತಾ ಸರ್? ಫಿಸಿಕಲ್ ಏನಿರ್ತದ ಸರ್? ಫಿಸಿಕಲ್ ಚೂರು ಒಂದು ಇನ್ಫಾರ್ಮೇಶನ್ ಕೊಡಿ ಸರ್, ನಾವು ಇಷ್ಟೊತ್ತನ ವೇಟ್ ಮಾಡಿದ್ದೆ ಫಿಸಿಕಲ್ ಸಂಬಂಧ. ಫಿಸಿಕಲ್ ನೋಡ್ಕೊಡ್ರಿ. ಅಪ್ ಟು ಏಜ್ ಮೇಲ್ ಕ್ಯಾಟಗರಿ ಅವರಿಗೆ 30 ಒಳಗಡೆ ಇದ್ರೆ, ಸೊ 7 ನಿಮಿಷದಲ್ಲಿ 16 ಮೀಟರ್ ಅನ್ನು ಓಡಬೇಕು, 12.5 ಫೀಟ್ ಲಾಂಗ್ ಜಂಪ್ ಜಿಗಿಬೇಕು, 3.5 ಫೀಟ್ ಹೈ ಜಂಪ್ ಜಿಗಿಬೇಕು. 30 to 40 ಏಜ್ ಇರ್ತಕ್ಕಂಥವರಿಗೆ 8 ನಿಮಿಷ 16 ಮೀಟರ್ಗೆ 8 ನಿಮಿಷ ಓಡಬೇಕು, 11.5 ಫೀಟ್ ಲಾಂಗ್ ಜಂಪ್ ಇರುತ್ತೆ. ನೆಕ್ಸ್ಟ್ 3.5 ಫೀಟ್ ಹೈ ಜಂಪ್ ಇರ್ತದ. ನೆಕ್ಸ್ಟ್ ಅಬೌವ್ 40 40 ಏಜ್ಗಿನ ಸರ್, ಏಜ್ ನಲ್ಲಿ 40 ಕೊಟ್ಟೇ ಇಲ್ಲಲ್ಲ ಸರ್, ನೀವೇನು 40 ಹೇಳ್ತಾ ಇದೀರಿ ಅಂತ ಕೇಳ್ತಿರಲಿಲ್ಲ. ಎಕ್ಸ್ ಸರ್ವಿಸ್ ಮೆನ್ಗೆ ಇರ್ತದ, ನಿಮಗಲ್ಲ. ನಿಮ್ಗೆ ಲಾಸ್ಟ್ 30 SC ST ದವರಿಗೆ 30 ಅಬೌವ್ ಎಕ್ಸ್ ಸರ್ವಿಸ್ ಮೆನ್ ಇರ್ತಾರ, ಅವ್ರಿಗೆ ಅವಕಾಶ ಇರುತ್ತೆ. 1600 ಮೀಟರ್ ಅನ್ನ 9 ನಿಮಿಷದಲ್ಲಿ ಓಡಬೇಕಾಗತ್ತ. 10.5 ಫೀಟ್ ಲಾಂಗ್ ಜಂಪ್ ಇರ್ತದ, 3 ಫೀಟ್ ಹೈ ಜಂಪ್ ಇರ್ತದ. ಸರ್ ಮಹಿಳೆಯರು ನೋಡ್ಕೊಡ್ರಿ, ಸಿಸ್ಟರ್ಸ್ ಎಲ್ಲರಿಗೂ ಕೂಡ 800 ಮೀಟರ್ ರನ್ನಿಂಗ್ ಇರ್ತದೆ, ಅಪ್ ಟು 30 ಏಜ್, 5 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಲಾಂಗ್ ಜಂಪ್ 9 ಫೀಟ್ ಇರ್ತದೆ, ಹೈ ಜಂಪ್ 3 ಫೀಟ್ ಇರ್ತದ. ನೆಕ್ಸ್ಟ್ ಅಬೌವ್ 30 to 40 ಏಜ್ ಇರ್ತಕ್ಕಂಥವ್ರಿಗೆ 6 ಮಿನಿಟ್ಸ್ 800 ಮೀಟರ್ ಅಲ್ಲಿ ಓಡಬೇಕು, 800 ಮೀಟರ್ನ 6 ಮಿನಿಟ್ಸ್ ಅಲ್ಲಿ ಓಡಬೇಕು. ಲಾಂಗ್ ಜಂಪ್ 8 ಫೀಟ್ ಇರ್ತದ, ಹೈ ಜಂಪ್ 2.5 ಫೀಟ್ ಇರ್ತದ. ನೆಕ್ಸ್ಟ್ ಅಬೌವ್ 40 ಏಜ್ ಇರ್ತಕ್ಕಂಥವ್ರಿಗೆ 7 ಮಿನಿಟ್ಸ್ ಟೈಮ್ ಇರುತ್ತೆ, 7 ಫೀಟ್ ಹೈ ಲಾಂಗ್ ಜಂಪ್ ಇರುತ್ತೆ, ಹೈ ಜಂಪ್ 2.5 ಫೀಟ್ ಹೈ ಜಂಪ್ ಇರ್ತದ. ಸರ್ ಹೈಟ್ ಸರ್, ಇಷ್ಟೊತ್ತನ ನಾನು ವೇಟ್ ಮಾಡ್ತಿರೋದೇ ಹೈಟ್ ಸಂಬಂಧ ಸರ್. ಹೈಟ್ ನೋಡ್ಕೊಡ್ರಿ, ಮೇಲ್ ಕ್ಯಾಟಗರಿಯವರಿಗೆ ಹೈಟು, ಸೊ ಹೈಟ್ ಎಷ್ಟಿರ್ತದ? ಸೊ ಮೇಲ್ ಬಂದ್ಬಿಟ್ಟು ಮೇಲ್ ಕ್ಯಾಟಗರಿಯವರಿಗೆ 165 ಸೆಂಟಿಮೀಟರ್ ಹೈಟ್ ಬೇಕು. ಅಕಸ್ಮಾತ್ ST ಮರಾಠ ಕಾಸ್ಟ್ ಇರ್ತಕ್ಕಂಥವ್ರಿಗೆ 160 ಸೆಂಟಿಮೀಟರ್. ಗೊತ್ತಾಯ್ತಾ ಸರ್? ಮಹಿಳೆಯರಿಗೆ 157 ಸೆಂಟಿಮೀಟರ್. ಎಷ್ಟು? 157 ಸೆಂಟಿಮೀಟರ್. ಇನ್ನು ಉಳಿದಿರ್ತಕ್ಕಂಥವ್ರಿಗೆ 152 ಸೆಂಟಿಮೀಟರ್. ಓಕೆ, ಕನ್ಫರ್ಮೇಶನ್ ಆಯ್ತಾ? ಸೊ ಮೇಲ್ ಬಂದ್ಬಿಟ್ಟು ಇದು ಹೈಟ್. ನೆಕ್ಸ್ಟ್ ಫಿಮೇಲ್ದವರಿಗೆ ಕನ್ಫರ್ಮೇಶನ್ ಆಯ್ತಾ ಹೈಟ್ ಬಗ್ಗೆ? ಈಗ ನೀವು ಅರ್ಜಿಯನ್ನ ಸಲ್ಲಿಸಬಹುದಾ? ಡೆಲ್ಲಿ ಪೊಲೀಸ್ನಲ್ಲಿ ಎಷ್ಟೇ ಕರೆದ್ರೂ ಕೂಡ ನಿಮ್ಮ ಹೈಟ್ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಅವಕಾಶ ಸಿಕ್ಕಿದೆನಾ? ಈ ಅವಕಾಶವನ್ನ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನೇ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ಸಲ್ಲಿಸಿದಾದ್ಮೇಲೆ ಸರ್ ನಂದು 100 ರೂಪೀಸ್ ಹೋಯ್ತಂತ ಆಮೇಲೆ ವಿಚಾರ ಮಾಡ್ರಿ. ಅಪ್ಲಿಕೇಶನ್ ಸಲ್ಲಿಸಿದಾದ್ಮೇಲೆ ನಿಮ್ಮ ದೋಸ್ತ ಏನಾದ್ರು ಅಪ್ಲಿಕೇಶನ್ ಸಲ್ಲಿಸಿ ಎಕ್ಸಾಮ್ ಕ್ಲಿಯರ್ ಮಾಡಿ, ಫಿಸಿಕಲ್ ಕ್ಲಿಯರ್ ಮಾಡಿ, ಡ್ಯೂಟಿ ಮಾಡ್ತಾ ಇದ್ದ ಅಂತೇಳಿ ಕಿಸಂದ ಅವಾಗ ವಿಚಾರ ಮಾಡುವಕ್ಕಿಂತ ಮುಂಚೆ ಅರ್ಜಿಯನ್ನ ಸಲ್ಲಿಸ್ಕೊಡ್ರಿ. ಸಿಸ್ಟರ್ಸ್, ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ನಾವೇನು ಸರ್ ಗಂಡನ ಮನೆಗೆ ಹೋಗ್ತೀವಿ, ನಮ್ಗೆ ಇಂಥವೆಲ್ಲ ಜಾಬ್ ಬೇಕಾಗಿಲ್ಲ ಅಂತ ಅಂತಿರ್ತಕ್ಕಂಥವ್ರಿಗೆ ಗಂಡನ ಮನೆಗೆ ಹೋಗ್ರಿ, ಪರವಾಗಿಲ್ಲ. ನಿಮ್ದು ಒಂದು ನಿಮ್ಮ ಹತ್ರನೂ ಕೂಡ ಒಂದು ಪವರ್ ಬೇಕು. ಸೊ ನಾನು ಒಂದು ಕಾಕಿ ಬಟ್ಟೆಯನ್ನು ಹಾಕೊಳ್ಬೇಕು, ಬೆಲ್ಟ್ ಡ್ಯೂಟಿಯನ್ನ ಮಾಡಬೇಕು, ಒಂದು ಹುದ್ದೆಯನ್ನ ಪಡೆದುಕೊಳ್ಬೇಕಂತ ನಿಮ್ಮ ಹತ್ರ ಡ್ರೀಮ್ ಇದ್ರೆ ಅರ್ಜಿಯನ್ನ ಮಿಸ್ ಮಾಡದೇನೆ ಸಲ್ಲಿಸಿ. ಓಕೆ, ನೆಕ್ಸ್ಟ್ ಸರ್ ಹೈಟ್ ಬಗ್ಗೆನೂ ಆಯ್ತು. ನೆಕ್ಸ್ಟ್ ಹೈಟ್ ಆಯ್ತು, ರನ್ನಿಂಗ್ ಆಯ್ತು, ಪ್ರತಿಯೊಂದು. ಸರ್ ಟೈಪಿಂಗ್ ಒಂದು ಸ್ವಲ್ಪ ನಾಲೆಜ್ ಕೊಡಿ ಸರ್, ನಾವು ಈಗಲಿಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಓಕೆ, ಅದನ್ನು ಕೂಡ ಕೊಡ್ತೀನಿ, ನೋಡ್ಕೊಡ್ರಿ. ನೀವೇನಾದ್ರೂ ಟೈಪಿಂಗ್ ನಲ್ಲಿ 25 ಮಾರ್ಕ್ಸ್ ಇರ್ತದೆ, 25 ನಲ್ಲಿ 10 ಮಾತ್ರ ಕ್ವಾಲಿಫೈ ಮಾಡಲೇಬೇಕು, 10 ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ.
30 ವರ್ಡ್ ಏನಾದರೂ ನೀವು ಟೈಪ್ ಮಾಡಿದರೆ 10 ಮಾರ್ಕ್ಸ್ ಸಿಗ್ತದೆ. 1 ನಿಮಿಷಕ್ಕೆ 30 ವರ್ಡ್. ಗೊತ್ತಾಯ್ತಾ? ನೆಕ್ಸ್ಟ್ 31 to 35 31 ವರ್ಡ್ ಅಂತ ಹಿಡಿದು 35 ಒಳಗಡೆ ಟೈಪ್ ಮಾಡಿದ್ರೆ ಅಂದ್ರೆ 12 ಮಾರ್ಕ್ಸ್. 36 to 40 ವರ್ಡ್ ಟೈಪ್ ಮಾಡಿದ್ರೆ ಅಂದ್ರೆ 15 ಮಾರ್ಕ್ಸ್. 41 to 45 ಟೈಪ್ ಮಾಡಿದ್ರಪ್ಪ ಅಂದ್ರೆ 18 ಮಾರ್ಕ್ಸ್. 46 to 15 ಟೈಪ್ ಮಾಡಿದ್ರೆ 50 ಟೈಪ್ ಮಾಡಿದ್ರೆ 21 ಮಾರ್ಕ್ಸ್. 1 ನಿಮಿಷಕ್ಕೆ 50 ವರ್ಡ್ ಅನ್ನು ಟೈಪ್ ಮಾಡಿದ್ರೆ 25 ಮಾರ್ಕ್ಸ್. ಸರ್ ವರ್ಡ್ ಅಂದ್ರೆ ಯಾವ ತರ? ಇದು ಪೊಲೀಸ್ ಅನ್ನೋದು ಒಂದು ವರ್ಡೇ. ಓಕೆ, ಪೊಲೀಸ್ ಅನ್ನೋದು ಒಂದು ವರ್ಡೇ, ಡೆಲ್ಲಿ ಅನ್ನೋದು ಒಂದು ವರ್ಡೇ. ಅಕಸ್ಮಾತ್ ಇದು ನೋಡ್ಕೊಡ್ರಿ, 341 ಅನ್ನೋದೇ ಒಂದು ವರ್ಡೇ. ಎಂ ಅನ್ನೋದು ಕೂಡ ಒಂದು ವರ್ಡೇ ಆಗಿರ್ತದೆ. 2025 ಅನ್ನೋದು ಕೂಡ ಒಂದು ವರ್ಡೇ. ಈ ತರದ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರ. ಆ ಪ್ಯಾರಾಗ್ರಾಫ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಆ ಟೈಪಿಂಗ್ ಬಗ್ಗೆನೂ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ನಿಮ್ ಕಂಪ್ಯೂಟರ್ ಎಲ್ಲಿ ಹಚ್ಚಾಕಾಗ್ಲಿಲ್ಲ ಸರ್, ಮನೆಯಲ್ಲಿ ಪ್ರಯತ್ನವನ್ನ ಮಾಡ್ತೀನಿ ಅಂತ ಅನ್ನುವರೆಗೂ ಕೂಡ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಸರ್. ಇನ್ನು ಇದ್ರ ಬಗ್ಗೆ ಎಕ್ಸಾಮಿಗೆ ಎಲ್ಲಿ ತರಬೇತಿಯನ್ನ ಕೊಡ್ತಾ ಇದ್ರೆ ಸರ್, ಎಕ್ಸಾಮಿಗೆ ನಿಮ್ಮ ಅಕಾಡೆಮಿದಲ್ಲಿ ಏನಾದರೂ ತರಬೇತಿಯನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿದಿಲ್ಲ. ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ. ಸೊ ನಿಮ್ಗೋಸ್ಕರನೇ ಡೆಲ್ಲಿ ಪೊಲೀಸ್ಗಾಗಿ ಸಫರೇಟ್ ಆಗಿರ್ತಕ್ಕಂಥದ್ದು ಕಾನ್ಸ್ಟೇಬಲ್ ಆಯ್ತು, ಡ್ರೈವರ್ ಆಯ್ತು, ನೆಕ್ಸ್ಟ್ ಅದರ ಜೊತೆಗೆ ಇದು HCM ಆಯ್ತು. ಸೊ ಇವಕ್ಕಾಗಿನೇ ಕ್ಲಾಸಸ್ ಗಳನ್ನ ಪ್ರಾರಂಭವನ್ನ ಮಾಡಿದ್ವಿ. ಅಕ್ಟೋಬರ್ 10ರ ಒಳಗಡೆ ನೀವೇನಾದ್ರೂ ಬಂದು ಜಾಯ್ನ್ ಆದ್ರೆ ಈ ಸೆಕೆಂಡ್ ಬ್ಯಾಚ್ಗೆ ನಿಮ್ಗೆ ಅವಕಾಶ ಸಿಗ್ತದ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಅವಕಾಶ ಇದೆ. ನಮ್ಮ ಹತ್ರ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಅದರ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಇದೆ. ನಿಮಗೆ ಏನಾದ್ರೂ ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಫಿಸಿಕಲ್ ಫ್ರೀ ಆಗೇ ಇರ್ತದೆ. ನಮ್ಮ ಹತ್ರ ಜಿಲ್ಲಾ ಕ್ರೀಡಾಂಗಣ ಕೂಡ ಇರ್ತದೆ. ನಿಮ್ಗೆ ಡೈಲಿ 10 ಅವರ್ಸ್ ಸ್ಟಡಿ ಕೂಡ ಕಂಪಲ್ಸರಿ ಆಗಿ ಕ್ಲಾಸಸ್ ವಿತ್ ಸ್ಟಡಿ ಕೂಡ ನಿಮ್ಗೆ ಇರ್ತದ. ನೀವೇನಾದ್ರೂ ಬಂದು ಜಾಯ್ನ್ ಆಗಬೇಕು, ನುರಿತ ಶಿಕ್ಷಕರಿಂದ ಒಳ್ಳೆ ಬೋಧನೆಯನ್ನ ಕೊಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ವೀಕ್ಲಿ ನಿಮ್ಗೆ ಟೆಸ್ಟ್ ಕೂಡ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ. ಬಂದು ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆದಷ್ಟು ಬೇಗನೆ ಬಂದು ಜಾಯ್ನ್ ಆಗಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತು ಸರ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಅನ್ಕೊಂಡಿದ್ರೆ, ಸೊ ಪ್ರತಿಯೊಬ್ಬರು ಕೂಡ ನಿಮ್ಗೆ ಅನಿಸಿರ್ತಕ್ಕಂಥ ಕಮೆಂಟ್ಗಳು ಏನಾದ್ರು ಡೌಟ್ಗಳಿತ್ತಪ್ಪ ಅಂದ್ರೆ ಕಮೆಂಟ್ ಗಳನ್ನ ಹಾಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ ಅನ್ನ ಹಾಕಿ, ಅದ್ರ ಬಗ್ಗೆ ನಾನು ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಇವಾಗಲೇ ಒತ್ಕೊಳ್ಳಿ. ಈ ವಿಡಿಯೋ ನನ್ನ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ಒಂದ್ಸಾರಿ ನೀವು ಕೂಡ ಡೌನ್ಲೋಡ್ ಅನ್ನ ಮಾಡ್ಕೊಂಡು ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್.